श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहुम् अरविन्ददलायताक्षम् रामं निशाचरविनाशकरं नमामि।
₹40 ಡ್ಯೂ ಕೊಡ್ಬೇಕು. ಸ್ಟಾಂಪ್ ಹಚ್ಚಿಲ್ವಾ? ಹೌದು ಸರ್, ಸಾಂಬತ್ತಿಲ್ಲ. ಯಾರ್ ಚಂದ್ರು? ಪೋಸ್ಟ್ ಮ್ಯಾನಮ್ಮ. ಯಾರ್ದಪ್ಪ ಕಾಗ್ದ? ಲಕ್ಷ್ಮಿದು. ಲಕ್ಷ್ಮಿ? ಓ, ಆ ಲಕ್ಷ್ಮಿದಾ? ಅಮ್ಮ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ. ಎಲ್ಲಿ ಹೋಗ್ತೀಯೋ ಎಲ್ಲಿ ಬರ್ತೀಯಪ್ಪ? ಹೋಗು ಹೋಗು ಹೋಗು. ಸತ್ಯ ಬಂದೆಲ್ಲ ಚಂದ್ರು. ಯಾಕೆ ಅನುಮಾನವಾಗಿತ್ತಾ? ಎಷ್ಟೊತ್ತಿಂದ ನಿಂಗ ಕಾಯ್ತಾ ಇದ್ದೆ. ನಾನೇನ್ ಮಾಡ್ಲಿ, ಕಾಗದ ಸಿಕ್ಕಿದ್ದೆ ಈಗ. 3 ದಿನದ ಹಿಂದೆ ಹಾಕಿದ ಲೆಟರ್ ಇವತ್ ಸಿಕ್ತಾ? ಒಳ್ಳೆ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಕವರ್ ಸ್ಟಾಂಪ್ ಹಚ್ಚಿದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬೈದ್ರೆ ಹೇಗೆ? ಅಯ್ಯೋ ನನ್ ಮರ್ವೆ. ಏನ್ ತಗೋತೀರಿ? ನನ್ಗಿದೆ, ನೀವು ತಗೊಳ್ಳಿ. ಬೇರೆ ನನಗೂ ಒಂದು ಫಾಂಟ. ತುಂಬಾ ಬಡವಾದಾಗ ಕಾಣ್ತೀರಿ ಮೇಡಮ್. ಬಡವಾದಾಗ ಕಾಣ್ತೇನೋ ಅಥವಾ ಮುದ್ಕಿಯಾದಾಗ ಕಾಣ್ತೇನೋ? ಯಾಕೆ? ನೀನ್ ಮೇಡಮ್ ಅಂತ ಕರೆದಾಗ್ಲಿಲ್ಲ, ನಾನ್ ಮುದ್ಕೆ ಆಗೋದ್ ನೀನು ಅಂತ ಅನುಮಾನ. ನೋ ನೋ, ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್. ನಾನು ಒಂದು ಗ್ರೀಷಿಯನ್ ಚಿತಾ ಭಸ್ಮಕುಂಡ. ನಾಯರ್ ಹೇಗಿದ್ದಾರೆ? ಚಂದ್ರು, ನಾನು ಅನಾಥೆ ಆಗ್ಬಿಟ್ಟೆ. ನೀನಾದ್ರೂ ನನ್ನ
ನೀವು ಹೀಗೆ ಅಳ್ತಾ ಇದ್ರೆ ಅವರೆಲ್ಲ ಏನ್ ತಿಳ್ಕೊಳ್ತಾರೆ? ನಡೀರಿ ಹೋಗೋಣ. ನೋಡಿ, ಹೀಗೆ ಎಮೋಷನಲ್ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಏನಾಯ್ತು ಹೇಳಿ? ನಾನೇನ್ ಹೇಳಿ ಚಂದ್ರು, ಬದುಕೇ ಬೇಸರ ಆಗಿದೆ. ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಡಿಗೆ ಲಕ್ಷಣ. ಹೇಳಿ, ನನ್ನ ಹತ್ರನೂ ಮುಚ್ಚುಮರೆನಾ? ನಿಮ್ಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಆ ನಂಬಿಕೆ ಇರೋದ್ರೆ ನಿನ್ನ ಹತ್ತಕ್ಕೆ ಬಂದಿರೋದು. ಹಾಗಿದ್ರೆ ಹೇಳಿ, ಹತ್ತಿರದವ್ರ ಹತ್ರ ಹೇಳ್ಕೊಂಡ್ರೆ ದುಃಖ ಶಮನ ಆಗುತ್ತಂತೆ. ನಾಯರ್ಗೂ ನಿಮ್ಗೂ ಜಗಳ ಆಯ್ತೇನು? ನಾಯ ನನ್ ಬಿಟ್ಬಿಟ್ಟು ಹೊಟ್ಟೋದು ಚಂದ್ರು. ಹಳ್ಳಿ ಯಾವ ಕಡೆನೋ? ಬಹುಶಃ ಅದೇ ರಸ್ತೆ ಇರ್ಬೇಕು. ಹ್ಮ್ ನಡಿ ಹೋಗೋಣ. ಕಡೆಗೂ ಬಂದ್ಬಿಟ್ವಲ್ಲ. ತಗೊಳ್ಳಿ. ಇದೆಲ್ಲ ಬೇಡ. ಕೆಟ್ಟವ್ರಪ್ಪ. ತುಂಬಾ ಬಿಸಿಲು. ರಾಮನಹಳ್ಳಿಗೆ ಇದೇ ರಸ್ತೆನಾ? ಹಿಂಗೆ ಹೋಗ್ರಿ. ಏನಂದ ಅವನು? ಹೀಗೆ ಹೋಗಿ ಅಂದ. ಇವಾಗ್ಲಾದ್ರೂ ತಗೊಳ್ಳಿ ಪ್ಲೀಸ್. ಇದೆಲ್ಲ ಪೂಸಿ ಬೇಡ, ಬಿಲ್ಕುಲ್ ಆಗಲ್ಲ. ರೀ ಮಿಸ್ಟರ್ ನಾಯರ್, ಬನ್ರಿ ಇಲ್ಲಿ. ಎಸ್ ಮೇಡಮ್. ನಾಚಿಕೆ ಆಗಲ್ಲ ನಿಮ್ಗೆ? ನಿಂತಿ ಕೈ ಸೂಟ್ ಕೇಸ್ ಕೊಟ್ಬಿಟ್ಟು ನೀವು ಕೈ ಬಿಸ್ಕೊಂಡು ಹೋಗ್ತಿದ್ದೀರಲ್ಲ. ನೋಡು, ಈ ಕೆಲಸ, ಈ ಊರು ನಿಂದೇ ಚಾಯ್ಸ್. ಕಷ್ಟ ಸುಖೋ ನೀನೇ ಅನ್ಬೋದು. ಹೋಗ್ಲಿ ಪ್ಲೀಸ್ ತಗೊಳ್ಳಿಪಾ. ಹೋಗ್ಲಿ ಕೊಡು ಪಾಪ. ಲಕ್ಷ್ಮಿ, ಇದು ಸ್ವಲ್ಪ ತಗೊಳ್ಳೆ. ಇವಳು ಕಟ್ಕೊಂಡು ಒಳ್ಳೆ ಪಾಡ ಆಯ್ತಲ್ಲ. ಯಾವ ಬುದ್ದೆ? ನಿಂದು ಇದೇ ಊರ? ಹೌದ್ರು. ನಾವಿಬ್ರು ಈ ಊರಿಗೆ ಹೊಸದಾಗಿ ಬಂದಿರೋ ಮೇಸ್ಟ್ರು ಮೇಡಮ್. ಓ, ನಿಮ್ಗಾಗೆ ಸೇರ್ಕೊಂಡ್ರೆ ಕಾಯ್ಕೊಂಡ್ ಕುಂತಾರ. ಬನ್ರಿ ಬನ್ರಿ. ಹೌದಾ? ನಡಿ ಹೋಗೋಣ. ಬನ್ರಿ. ಹಾಗಿದೆ ನಮ್ಮೂರು. ಇನ್ನು ಊರೇ ತಲುಪಿಲ್ಲ, ಆಗ್ಲೇ ಊರು ಹೋಗ್ಲಿಕ್ಕೆ ಶುರು ಮಾಡ್ಬಿಟ್ಟಿಯಲ್ಲ. ನೋಡು, ಈ ಮರದಲ್ಲಿ ಕಾಯಿ ಎಷ್ಟು ಬಿಟ್ಟಿದೆ. ಹೌದಲ್ಲ? ಇನ್ನು ಊರು ತಲುಪೋದಕ್ಕೆ ಎಷ್ಟು ದೂರ ನಡಿಬೇಕಯ್ಯ? ಹತ್ರನೇ ಬುದ್ಧಿ. ತುಂಬಾ ನಡಿಬೇಕಪ್ಪ? ಇಲ್ಲ ತಾಯಿ, ಇಲ್ಲೇನೆ. ಬುದ್ಧಿ, ಗೌರ್ಮೆಂಟ್ ರೆಡಿ ಇದೆಯೇ? ಅವನಾಗ್ಲಿ ನೀವಾಗ್ಲಿ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ಸುಮ್ಕೆ ಅಜ್ಜ ಮಾಡ್ಕೊಂಡು ಕೂತ್ಕೊತೀರಾ? ಸರಿ ಸರಿ, ನೀನು ಹೋಗು. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರು ನಾಯರ್. ನಮಸ್ಕಾರ. ನಮಸ್ಕಾರ. ಇವರು ಮೇಡಮ್ಮು, ಅವ್ರ ಮೇಷ್ಟ್ರು. ತುಂಬಾ ಸಂತೋಷ. ಈ ನಮ್ಮ ಹಳ್ಳಿ ಐಕ್ಳಿಗೆ ವಿದ್ಯಾ ಬುದ್ಧಿ ಹೇಳಿ ಉದ್ಧಾರ ಮಾಡ್ಬೇಕು ಅಂತ ಕೇಳಿ ಬರ್ತಾ ಇದ್ದೀನಿ. ನೋಡಿ, ಚಿಕ್ಕಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಬೇಕಾದ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಲಗಂಜ ಬದಿ ನಮ್ಮ ಸೀರಪ್ಪನ ಹೊಸಮನೆ ಕರ್ಕಣ ಬೇಡ. ಬರ್ತೀವಿ. ನಮಸ್ಕಾರ. ನಾವು ಅದೇ ನೋಡ್ತಿದ್ಯಾ? ಅಲ್ಲಿ ಕಂಡಿದ್ದೆಲ್ಲ ನೋಡ್ತಿರ್ತೀಯ. ಇಷ್ಟಪ್ಪ? ಆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಸುಮ್ಮನೆ ಯಾಕೆ ನೋಡ್ತಿದ್ಯಾ? ಬಾ ಹೋಗೋಣ. ಅದೇನು? ಅದ್ ಬೇರೆ ಬೇಕಾ? ತಗೊಳ್ಳೋದಿಲ್ಲ, ಮಾಡೋದಿಲ್ಲ. ಸುಮ್ಮನೆ ಏನಾದ್ರೂ ಈ ಕಂಡಿದ್ದನ್ನೆಲ್ಲ ಕೇಳ್ತಾ ಕೇಳ್ತಾ ನಿಂತ್ಕೊಂಡ್ಬಿಡ್ತೀಯ. ಅಲ್ಲಿ ಕೂತ್ಕೋ.
ಮಾರ್ಗೆಷ್ಟಮ್ಮ? 2 ಮೊಳ ಕೊಡಮ್ಮ. ಸರಿ ಕೊಡು. ಹಾ ಫಸ್ಟ್ ಬೇರೆ ಕೊಡ್ತೀಯಾ? ತಗೋ. ಲಕ್ಷ್ಮಿ, ಕೋಳಿ ನೋಡು. ತಗೊಂಡು ಹೋಗೋಣ, ತುಂಬಾ ಚೆನ್ನಾಗಿರ್ತಾನೆ. ಚೆನ್ನಾಗಿದೆ ಕೋಳಿ. ಬಾ. ಬೇಡ ಬಿಡಂತ ಬೇಡಪ್ಪ. ತರಕಾರಿ ಬೇಕಾಗಿತ್ತಲ್ಲ ಮನೆಗೆ. ತರಕಾರಿ ಇರ್ಲಿ, ಪೂಜೆ ಕಾಯ್ಬೇಕು ಅಂತ ಹೇಳಿ ತಗೊಂಡ್ಯಾ? ಬೇಕಾಗಿತ್ತು. ಎಲ್ಲಿ ನೋಡು, ಅಲ್ಲೆಲ್ಲರು. ಹಾ, ಇಲ್ಲೆಲ್ಲ ಇರ್ಬೇಕಲ್ಲ. ಚೆನ್ನಾಗಿದೆ ನೋಡು. ತಗೊಳಪ್ಪ, ನಡಿ ಹೊರಡು. ಓ ಲಕ್ಷ್ಮಿ, ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ? ಅಬ್ಬಾ, ಸುಸ್ತಾಗೋಯ್ತು. ಎಷ್ಟು ಚೆನ್ನಾಗಿದೆ ಅಲ್ಲ? ಏನು ಸುಸ್ತಾಗಿರೋದಾ? ಈ ಊರು, ಕೆರೆ, ಜನ. ಬಡ್ಕೋಬೇಕು ನಿನ್ ಟೇಸ್ಟ್ಗೆ. ಈ ಕೆರೆ ಏನೋ ಚೆನ್ನಾಗಿದೆ, ಏನೇ ಹೇಳು. ಕೆಲಸ ಇಲ್ದಿರೂ ಚಿಂತೆ ಇರ್ಲಿಲ್ಲ. ಈ ಕೊಂಪೆಗಂತೂ ಬರಬಾರ್ದಿತ್ತು. ಇಲ್ಲಿ ಜನ ತುಂಬಾ ಮುಗ್ದ್ರು ಗೊತ್ತಾ? ಮುಗ್ದ್ರಲ್ಲ, ಮೂಡ್ರು. ಆದ್ರೇನಂತೆ, ಅವ್ನ ಎಜುಕೇಟ್ ಮಾಡೋದು ನಮ್ ಹೊಣೆ ಅಲ್ವಾ? ಅದೇನ್ ಮಾಡ್ತೀಯೋ, ನಡಿ ಹೋಗೋಣ. ಅಲ್ಲೆಲ್ಲ ಸುತ್ತಾಡಿರೋದು ನಾನು, ನೀನೇ ಸುತ್ತಾಡೊಳಗೆ ಆಡ್ತಿದೀಯಲ್ಲ. ಅಲ್ಲಿ ನೋಡಿ, ಅದೇನ್ ಬೆಳಿತಿದ್ದಾರೆ? ಕಷ್ಟ ಬೇಡುವಂತಂದು ಪ್ರಜ್ಞೆ ನನ್ನ ಮೈ ಮೇಲೆ ಬಿಡ್ತೀನಿ ನೋಡು. ಹೋಗ್ಲಿ ಸುಮ್ಮನಿರಿ. ಅಲ್ಬೇಡಪ್ಪ. ಏನಪ್ಪ ನಿನ್ ಹೆಸರು? ಗಾಡಿನಿಂದ ಸ್ಕೂಲಿಗೆ ಬಾ. ಈ ಕಾಫಿ ಬೇರೆ ಬಿಸಿ. ನನ್ ಖರ್ಚು ಬೆಲೆ ಲಕ್ಷ್ಮಿ. ಸರಿ ಹೋಯ್ತು ನಿಮ್ ಹತ್ರ. ನೀವೊಬ್ರೇ ನಾ ಸ್ಕೂಲ್ಗೆ ಹೋಗೋದು? ನಾನು ಹೆಡ್ ಮೇಡಮ್, ನಿಮ್ಗಿಂತ ಮುಂಚೆನೆ ಹೋಗ್ಬೇಕು. ತಗೊಳ್ಳಿ. ಹೌದೌದು, ನಂಗೂ ಗೊತ್ತು ನೀನೇ ಮುಂಚೆ ಹೋಗ್ಬೇಕು ಅಂತ. ನಾಳೆ ಖಂಡಿತ ಮಾಡ್ಕೊಂಡು ಬರ್ಬೇಕು. ಬರ್ಲಾ? ಇವತ್ತು ಕ್ಲಾಸ್ ನಲ್ಲಿ ಆಲ್ಜಿಬ್ರಾ ಪಾಠ ಮಾಡಿದೆ. ಒಬ್ರಿಗಾರ ಅರ್ಥವಾಗುತ್ತಾ? ಅರ್ಥವಾಗೋದ್ರೆ ತಲೆನಲ್ಲಿ ಇದ್ರು ತಾನೆ. ಒಟ್ನಲ್ಲಿ ಈ ಕೊಂಪೆಗೆ ತಂದು ನನ್ನ ಹಾಕ್ಬಿಟ್ಟೆ ನೀನು. ನನ್ ಕ್ಲಾಸ್ ನೋಡಿ, ಫುಲ್ ಅಟೆಂಡೆನ್ಸ್. ನಿನ್ಕಿಂತ ನಾನೇ ಪಾಪ್ಯುಲರ್. ಕ್ಲಾಸ್ ನಲ್ಲಿ ನೀನ್ ಪಾಠ ಮಾಡ್ತೀಯೋ ಕತೆ ಹೇಳ್ತೀಯೋ ಯಾರಿಗ್ ಗೊತ್ತು. ಒಟ್ನಲ್ಲಿ ಅವ್ರನ್ನಂತೂ ಮರಳು ಮಾಡಿದಂತೂ ನಿಜ. ಏನಿಲ್ಲ, ನಿಮ್ಗೆ ಹೊಟ್ಟೆ ಕಿಚ್ಚು. ನನ್ ಕರ್ಮ. ಥ್ಯಾಂಕ್ ಯು. ನಿಮ್ದು ಬ್ಲ್ಯಾಕ್, ನಂದು ವೈಟ್. ಅದ್ ನನ್ಗೂ ಗೊತ್ತು, ಬೇಕು ಅಂತಲೇ ಹೊಡೆದೆ. ಐ ಆಮ್ ವೆರಿ ಕೈಂಡ್ ಹಾರ್ಟೆಡ್ ಟುವರ್ಡ್ಸ್ ಲೇಡೀಸ್. ಯು ಸಿ. ಬುಸಿ ಬಿಡ್ಬೇಡಿ. ಹಾಫ್ ಮಾಡ್ಬಿಟ್ಟು ಅದನ್ನೇ ಸರಿ ಅನ್ನೋದು. ರಾಂಗ್ ಲೈನ್, ರಾಂಗ್ ಲೈನ್. ಹೋಗೆ, ನಿನ್ನ ಆಟ ಬೇಡ. ಆಟ ಆಡಕ್ ಬರ್ದೇ ಇದ್ರೆ ಬ್ಲಫ್ ಮಾಡ್ತೀರಾ. ನಿನ್ನ ಆಟನೂ ಬೇಡ. ಎಡಬಟ್ಟಿ ಅದು ಬರ್ತಾಳ ನೋಡ್ಲಾ. ಅವಳು ನಮ್ ದಾಸಪ್ಪನ್ ಕೊನೆ ಮಾಡಲ್ರ.
ಈಗಲೇ ಹಿಂಗವಳಲ್ಲ ಇನ್ನ 10 ವರ್ಷ ಆದ್ಮೇಲೆ ಒಳ್ಳೆ ಮಲಗೊಬ್ಬ ನಿದ್ದೋಗಿರಕ್ಕಿಲ್ಲ. ನಿಜ ದಣೆ, 10 ವರ್ಷದಲ್ಲೇ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಅವಳೆ. ದಣೆ, ಇನ್ನೂ ಒಂದು 20-30 ವರ್ಷ ಆದ್ಮೇಲೆ ಇನ್ನೂ ಪಸಂದಾಗಿ ಕಾಣಿಸ್ತಾಳೆ ಅಲ್ಲೂರ. ಏನಂದ? ಇನ್ನೂ 30 ವರ್ಷ ಆದ್ಮೇಲೆ ಇನ್ನೂ ಪಸಂದಾಗಿ ಕಾಣಿಸ್ತಾಳೆ. ನಮ್ಮೂರ್ ಚೇರ್ಮನ್ರು. ನಮಸ್ಕಾರ. ನಮ್ಮೂರ್ಗೆ ಹೊಸದಾಗಿ ನರ್ಸಮ್ಮ ಆಗಿ ಬಂದವಳೆ. ರಾತ್ರಿನೇ ಬಂದ್ಲು, ಆದ್ರೆ ರಾತ್ರಿ ಯಾಕೆ ಕರ್ಕೊಂಬರು ಅಂತ ಈಗ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀನಿ. ರಾತ್ರಿ ಕರ್ಕೊಂಬರಕ್ ಆಯ್ತಾ ಇಲ್ಲ? ನಿನ್ನ ಹೆಸರೇನಮ್ಮ? ಭಾಗ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ. ನೋಡಮ್ಮ, ನೀ ನಮ್ಮೂರಿಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ನಿಮ್ಮ ಹತ್ರ ನಮ್ಮೂರು ಬಹಳ ಅವಶ್ಯಕ. ನೋಡಮ್ಮ, ಸ್ವಲ್ಪ ಚಿಕ್ಕಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀನ್ ಯಾವ್ದಕ್ಕೂ ಎದ್ಕೋಬೇಡ, ನಾನ್ ನಿನಗ್ ಮುಂದೆ ತರ್ತೀನಿ. ನಮ್ ದಣಿಗಳು ಊರಿಗೆ ಮಾಡೋರೆ, ನಿನಗ್ ಮಾಡ್ಲಾರ? ಉಪಕಾರ ಉಪಕಾರ. ಎಡವಟ್ಟಿ ದಣೆ, ಒಳ್ಳೆ ಅಟ್ಟಿ ನೋಡಿ ಏರ್ಪಾಡು ಮಾಡ. ನಡಿ ನಡಿ. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಹಾವಿಗೆ ಮುಂಗುಸಿಯುಂಟು ಉಂಟು. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಈ ಮನೆ ಹಾಲರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇನ್ನುಂಟು. ಮೋಸವ ತೊಲಗಿಸಲೊಬ್ಬ ಇಲ್ಲುಂಟು. ಜುಬಿ ಜುಬಿ ಜುಬಿದ ಜುಬಿದ ಜುಬಿದ. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಈ ಮನೆ ಹಾಲರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇನ್ನುಂಟು.
ಸ್ಕೂಲ್ ಪುಸ್ತಕ ಅಪ್ಪ ಸ್ಕೂಲ್ ಪುಸ್ತಕ ಸ್ಕೂಲ್ ಪುಸ್ತಕನ ಇದು ಹ್ಮ್. ಇದು ಸ್ಕೂಲ್ ಪುಸ್ತಕನ ಎಂತ ಮಗ ಹುಡ್ದು ಅಲ್ಕಾದ್ರ ಮಗನೇ ಬೇವಚ್ಚಿಂದ್ರ ಮಗನೇ ಸ್ಕೂಲ್ ಪುಸ್ತಕ ಅಂತ ಇದೆ ದೋ ನೈನಾ ಮಧುವಾಲೆ ದೋ ನೈನಾ ಮಧುವಾಲೆ. ಸಾಕು ನಿಲ್ಲಿಸ್ತೀರಾ? ಸದ್ಯ ಸೈಗಲ್ ಸತ್ತು ಸ್ವರ್ಗದಲ್ಲಿದ್ದಾನೆ. ಅವನೇನಾದ್ರು ನಿಮ್ ಹಾಟ್ ಕೇಳಿದಿದ್ರೆ ಆತ್ಮಹತ್ಯೆ ಮಾಡ್ಕೊಂತಿದ್ದ. ಇವತ್ತು ನನ್ ಗಂಟ್ಲು ಸರಿಯಾಗಿಲ್ಲ. ಚಂದ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ? ಯಾರು ನಿನ್ ಫ್ರೆಂಡ್ ಬೆಂಗಳೂರು ಚಂದ್ರನ? ಬ್ಯಾಂಗ್ಳೂರ್ಗೆ ಸೆಮಿನಾರ್ಗೆ ಹೋದಾಗ ಅವ್ರ ಹಾಡೇ ನಮ್ಗೆಲ್ಲ ಎಂಟರ್ಟೈನ್ಮೆಂಟ್. ಸಲ ಬೆಂಗಳೂರಿಗೆ ಹೋದ್ರೆ ನಿಮ್ಗೆ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ತೀನಿ. ದೋ ನೈನಾ ಮಧುವಾಲೆ ದೋ ನೈನಾ ಮಧುವಾಲೆ. ಸಮದ್ವಿಬಾಹು ತ್ರಿಭುಜದ ಪಾದಕೋನಗಳು ಪರಸ್ಪರ ಸಮನಾಗಿರುತ್ತವೆ. ದತ್ತ ಎಬಿಸಿ ತ್ರಿಭುಜದಲ್ಲಿ AB = AC ಸಾಧನೀಯ. ABC ಕೋನ = ACB ಕೋನ ರಚನೆ. BACಯನ್ನು ಅರ್ಧಿಸುವ ಸರಳ ರೇಖೆಯು BCಯನ್ನು D ಯಲ್ಲಿ ಸಂಧಿಸಲಿ. ಅರ್ಥವಾಯ್ತಾ? ಅಲ್ರಿ, ಬೆಳಿಗ್ಗೆ ಯಾಕಷ್ಟು ಕೇರ್ಲೆಸ್ ಪಾಠ ಮಾಡ್ತಿದ್ರಿ? 10 ಸಾರಿ ಹೇಳಿದ್ರು ಅರ್ಥವಾಗುತ್ತಿರೋ ಮದ್ಗಳಿಗೆ ಇನ್ನೇನ್ ಮಾಡೋದು? ಎಲ್ಲರಿಗೂ ಒಂದೇ ಸಲ ಅರ್ಥ ಆಗುತ್ತಾ? ಅವ್ರವ್ರ ಮಟ್ಟ ತಿಳ್ಕೊಂಡು ಪಾಠ ಮಾಡ್ಬೇಕು. ಸರಿ, ಹೈಸ್ಕೂಲ್ನಲ್ಲಿ ಆಯೇ ಹೇಳ್ಕೊಡ್ತಾರೆ. ಮೇಡಮ್, ಯಾರದು ಇಷ್ಟೊತ್ತಿನಲ್ಲಿ? ಮೇಡಮ್, ಜೋಸೆಫ್, ಮಾರ್ಗಿ, ಬನ್ನಿ. ನಮಸ್ಕಾರ. ನಮಸ್ಕಾರ. ಏನ್ ಬಂದ್ರಿ? ಫೀಸ್ ಕಟ್ಟಿಲ್ಲ ಅಂತ ಮೇಸ್ಟ್ರು ಮಾರ್ಕೆಟ್ನ ಕ್ಲಾಸಿಂದ ಕಳಿಸ್ಬಿಟ್ರು ಮೇಡಮ್. ಫೀಸ್ ಕಟ್ಟಿದವ್ರಲ್ಲ ಸರ್, ತುಂಬ್ಕೊಳಕ್ಕೆ ಏನ್ ಛತ್ರ ಅನ್ಕೊಂಡ್ಯಾ? ನೀವ್ ಸುಮ್ಮನಿರಿ, ಪಾಪ ಅವನೇನೋ ಹೇಳ್ತಾನೆ. ಸ್ಕೂಲು ಕಾಲೇಜು ಓದು ನಮ್ಮಂತವ್ರಿಗೆಲ್ಲ ಮೇಡಮ್ ಯಾವ್ದಾದ್ರು ಮನೇಲಿ ಮುದ್ರೆ ತಿಕ್ಕೊಂಡಿರ್ಬೇಕು ಅಂತ ಕಾಣುತ್ತೆ. ಬಾಮ್ಮ. ಇಲ್ಲ ಜೋಸೆಫ್, ಅವ್ರ ಮನೇನೆಲ್ಲ ಯಾತಕ್ಕೆ? ಅವ್ರ ಜವಾಬ್ದಾರಿ ನನ್ಗಿರ್ಲಿ. ಇಲ್ಲಿ ನೋಡಿ, ನೀವು ದೇವ್ರಂತವ್ರು ಹಾಲನ್ನಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ, ಇವಳು ನನ್ನ ಮಗಳಲ್ಲ, ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ. ಬರ್ತೀನಮ್ಮ, ಬರ್ತೀನಿ. ಹ. ಬಾ ಮಾಗಿ, ನೀವು ಒಳಗೆ ಹೋಗು, ನಾ ಬರ್ತೀನಿ. ಊಟ ಮಾಡೋಣ, ಬರ್ತೀರಾ? ನನ್ಗೆ ಹಸುವಿಲ್ಲ. ಯಾಕೋ ಸಿಟ್ಟು ಬಂದಿರೋ ಆಗಿದೆ? ನನ್ಗೆ ಯಾಕೆ ಸಿಟ್ಟು ಬರ್ಬೇಕು? ನೀನ್ ಹೆಡ್ ಮೇಡಮ್, ನಾನು ಅಸಿಸ್ಟೆಂಟ್ ಮಾಸ್ಟರ್. ನೀನ್ MA, ನಾನು BSc. ನಮ್ಮಂತ ಬಡವ್ರನ್ನ ಯಾರು ಕೇಳ್ಬೇಕು? ಹಾಗಂದ್ರೆ ಹೇಗೆ? ನಾನು ನಿನ್ನ ಹೆಂಡತಿ ಅಲ್ವಾ? ನೀನ್ ನನ್ನ ಹೆಂಡತಿ ಆಗಿದ್ರೆ ಬೇರೆ ಎದುರುಗಡೆ ಮರ್ಯಾದೆ ತೆಗಿತಿರ್ಲಿಲ್ಲ. ಸರಿ ಸರಿ, ಬನ್ನಿ, ನನ್ಗೂ ಹಸು ಆಗ್ತಾ ಇದೆ. ಮಾಡೋದ್ ಮಾಡಿ ಕೂಸಿ ಬೇರೆ. ಬಾಬುಲು ಮೊರ. ಅಯ್ಯಯ್ಯೋ ಲಕ್ಷ್ಮಿ, ನನ್ ಟವಲ್ ಇಲ್ಲೇ? ಏನ್ರಿ ನಿಮ್ಗೋಳು? ಮಾರ್ಗಿ ಟವಲ್ ಅಂತ ಕೊಡು. ಓ ನೀನಾ? ಆ ಮಾರಾಣಿ ಏನ್ ಮಾಡ್ತಾ ಕೂತಿದ್ದಾಳೆ? ಎದ್ ಬಂದು ಟವಲ್ ಕೊಡ್ಲಿಕ್ಕೆ ಪುರ್ಸೋತಿಲ್ವೇನೋ? ಮೇಸ್ಟ್ರಿಗೆ ನನ್ನ ಮೇಲೆ ಕೋಪ ಅಂತ ಕಾಣುತ್ತೆ ಮೇಡಮ್. ಯಾಕೆ? ಬೆಳಿಗ್ಗೆ ಟವಲ್ ಕೊಡಕ್ ಹೋದಂಗ್ ನಿಮ್ಗೆ ಹಾಗಂದ್ರು? ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂತೀಯಾ? ನಿಮ್ಮ ಎಷ್ಟು ಒಂಥರ ವಿಚಿತ್ರ ವ್ಯಕ್ತಿ. ಒಂದ್ಸಲ ಇದ್ದ ಹಾಗೆ ಇನ್ನೊಂದ್ಸಲ ಇರಲ್ಲ. ಹೌದಾ ಮೇಡಮ್? ಆದ್ರೂ ನನಗೆ ಭಯವಾಗುತ್ತೆ ಮೇಡಮ್. ಮೇಲ್ ನೋಡಕ್ಕೆ ಭಯ, ಒಳಗಡೆ ತುಂಬಾ ಒಳ್ಳೆಯವರು. ನೀನೇ ಭಯ ಪಟ್ಕೊಂಡ್ರೆ ಹಾಗೆ. ನೋಡು, ಇನ್ಮೇಲೆ ನೀನೇ ಅವ್ರ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು, ಗೊತ್ತಾಯ್ತಾ? ನಂಗೆ ಸ್ಕೂಲ್ ವಿಷಯ ಅದು ಇದು ಏನೇನೋ ಇರುತ್ತೆ. ನೋಡಿ ಮೇಡಮ್, ಸ್ಕೂಲಿಗೆ ಬರ್ಲೇ ಇಲ್ಲ ನಿನ್ನೆ.
ಸ್ಕೂಲಿಗೆ ಚಕ್ಕರ್. ಕೆಮಿಸ್ಟ್ರಿ ಮಿಸ್ಟರ್ ಕ್ಲಾಸಲ್ಲಿ ಬಹಳ ಗಲಾಟೆ ನಡೀತಾ ಇತ್ತು. ನೀನ ಹಾಡ್ತಾ ಇದ್ದಿದ್ದು? ಮರ್ಗಿ ಪುಸ್ತಕ ಇಟ್ಕೋ. ಮಾರ್ಗಿ ಕೊಡಿ ಆಂಟಿ. ನೋಡ್ಯಾ ಆಡಕ್ ಬರಲ್ಲ ಅಂತ ಹೇಳ್ತಿದ್ಯಲ್ಲ, ನೋಡು ಆಗ್ಲೇ 2 ಪಾನ್ ಕ್ಲಿಯರ್ ಮಾಡ್ಬಿಟ್ಟೆ. ಆಡಲ್ಲ ನಿನ್ ಜೊತೆ. ಆಡಕ್ ಬರಲ್ಲ, ಪಾನಾಟ ಅಂತೇನೆ. ಪಾಪರ್ ಆಗ್ತೀನಿ ಅಂತ ಓಡ್ತಿದ್ಯಾ? ಬ್ಯೂಟಿಫುಲ್. ನೋಡೆ ಗುಗ್ಗು, ನಿನಗಿಂತಲೂ ಮಾರ್ಗಿನೇ ಚೆನ್ನಾಗಿ ಆಡ್ತಾಳೆ. ಮಾರ್ಗಿ, ದಿನಾ ಸಾಯಂಕಾಲ ನೀನೇ ಬಿಡೋಣ. ಗುಡ್, ವೆರಿ ಗುಡ್. ದಿನ ನನ್ ಜೊತೆಗೆ ಆಡಿದ್ರೆ ಚಾಂಪಿಯನ್ ಆಗೋಗ್ಬಿಡ್ತೀಯ. ಕತ್ತೆ ಆಯ್ತಂತೆ. ಈಗ ಬರಲ್ವಾ? ಹಿಂದೆ ಮೈನಸ್ ಇದ್ರೆ ಒಳಗಡೆ ಇರೋದೆಲ್ಲ ಅಷ್ಟು ಆಗಲ್ವಾ? ಇನ್ಮೇಲೆ ಮೇಡಮ್ನ ಆಂಟಿ ಅಂತ ಕರೆದ ಹಾಗೆ ನನ್ನ ಅಂಕಲ್ ಅಂತ ಕರಿತೀಯಾ? ಆಗ್ಲಿ ಅಂಕಲ್. ಸ್ಕೂಲ್ಗೆ ಹೊತ್ತಾಯ್ತು, ಒಳಗ್ ನಡಿ. ಸರಿ ಆಂಟಿ. ಯಾವುದು ಅತಿ ಆಗ್ಬಾರ್ದು. ಕೊಡು ಲಕ್ಷ್ಮಿ. ಮನೇಲೂ ಅದೇ ಹಾಡು, ಇಲ್ಲೂ ಅದೇ ಹಾಡು. ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಇದು ಪಿಕ್ನಿಕ್, ಲೈಬ್ರರಿ ಅಲ್ಲ. ಲಕ್ಷ್ಮಿ, ಬಂದಿರೋದು ಪಿಕ್ನಿಕ್ಗೆ, ಹಾಗೆ ಕುತ್ಕೊಂಡು ಹೋಗಕ್ಕಲ್ಲ. ಬಾ, ಹಾಗೆ ಒಂದ್ ರೌಂಡ್ ಹೋಗ್ಬರೋಣ. ನಾ ಬರಲ್ಲ. ನಡಿ ಮಾರ್ಗಿ, ನಾವೇ ಹೋಗ್ಬರೋಣ. ಅಯ್ಯೋ, ಕುರಿ ಮರಿ ಹಿಡೀರಿ ಅಂದ್ರೆ ನನ್ನ ಹಿಡ್ಕೊಂತೀರಾ? ಕುರಿ ಹಿಡೀರಿ ಅಂದ್ರೆ ನನ್ನ ಹಿಡಿತೀರಲ್ಲ. ನಾನೇನ್ ಮಾಡ್ಲಿ, ನೀನ್ ಸಿಕ್ಕೊಂಡಿದ್ಯಲ್ಲ. ಇದೇನ್ ಜೂಟಾಟನಾ?
ಒಂದ್ ಕುರಿ ಮರಿ ಹಿಡಿಯಕ್ಕಾಗ್ಲಿಲ್ಲ. ನಾನೇನ್ ಮಾಡ್ಲಿ, ಕುರಿ ಮರಿ ಹಿಡಿಬೇಕು ಅಂತ ಹೇಳಿದ್ರೆ ನಿಂತು ನಿಮ್ ಕೈಯಲ್ಲಿ ಆಗೋದು ಅಷ್ಟೇ. ಓಡಿ ಓಡಿ ಸುಸ್ತಾಯ್ತು ಕುರಿಗಳು ಓಡಿ ಓಡಿ ಸುಸ್ತಾಗಿ. ಓಡಿ ಓಡಿ ಸುಸ್ತಾಯ್ತು ಅಂಕ. ಹೋಗ್ಲಿ, ಎತ್ಕೊಳ್ಳ. ಬೇಡಿ ಬೇಡಿ. ಮೆತ್ತಗೆ ಮೆತ್ತಗೆ ನಿಧಾನ, ನನ್ನ ಕೈ ಹಿಡ್ಕೋ, ಗಟ್ಟಿ ಹಿಡ್ಕೋ. ಮುರುಗಿ ಬರ್ತಾ ಇದ್ದಾಳ ನೋಡು. ನಮ್ ಕೋಳಿ ಬರ್ಲೆ ಬರ್ಲೆ. ಮುರುಗಿ ಕಾಲ್ ನೋಡ್ರು, ಎಷ್ಟ್ ಚೆನ್ನಾಗಿದ್ಯೋ. ಈ ಸೂಪ್ ಮಾಡ್ಕೊಂಡು ಕುಡಿದ್ರೆ ಸಾಯಂಕಾಲದೊಳಗೆ ಹಿಡಿದು ಪಲಾವ್ ಮಾಡೇ ಇದ್ರೆ ಹಿಡಿಯೋ ಮಗಗಳು ನೋಡ್ರ. ಅಲ್ಲ ಮೇಡಮ್ ಬರ್ತಾ ಇದ್ದಾರೆ, ಬಂದ್ರಲ್ಲ. ನಡಿ ಹೋಗೋಣ, ನಡಿ ಹೋಗೋಣ, ಬಂದ್ರಲ್ಲ. ಸ್ಕ್ವೇರ್ ಹೇಳೋದಲ್ಲ, ನಿನ್ ತಲೆನ ಶಗಣಿ ತುಂಬಿದ್ಯಾ ರಾಸ್ಕಲ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಯಾವನವನು? ನಿಮಗ್ ಪಾಠ ಹೇಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ದನ ಮೇಯಿಸೋದು ಒಳ್ಳೇದು. ಹಾಳಾಗಿ ಹೋಗಿ ಯೂಸ್ಲೆಸ್ ಬಗಸ್. ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇಕೆ ನೀ ನಡೆಯುವ ಅಯ್ಯಮ್ಮ ಆದ್ಯಲ್ಲೇ ಆಕಾಶವೇ ಬೀಳಲಿ ಮೇಲೆ ಸ್ಕೂಲ್ ಬರೋ ಹುಡುಗಿರಂದ್ರೆ ಬೀದಿ ಸುಳೆ ಅಂತ ಮಾಡ್ಕೊಂಡ್ರೇನು? ಇನ್ನೊಂದ್ಸರಿ ಈಗೆಲ್ಲ ಮಾಡ್ರೆ ಬಲಿ ಆಗ್ಬಿಡ್ತೀನಿ ರಾಸ್ಕಲ್ಸ್. ಮರ್ಗಿ ಹೋಗ್ತಾ ನೋಡು ನಾಯರ್ ನನ್ನ ಮಗ ಹೊಡಿತಾನಂತೆ, ಹೊಡಿತಾನೆ. ಇವನ್ ಮಾತ್ರ ಬ್ರಾಹ್ಮಣ ಹುಡುಗಿನ ಹೊಡ್ಕೊಂಡ್ ಬಂದ್ಬಿಟ್ಟ, ನಮ್ಮ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಹೋಗ್ತಾ ನೋಡು ನಾಯರ್ ನನ್ನ ಮಗ ಹೊಡಿತಾನಂತೆ, ಹೊಡಿತಾನೆ. ಇವನ್ ಮಾತ್ರ ಬ್ರಾಹ್ಮಣ ಹುಡುಗಿನ ಹೊಡ್ಕೊಂಡ್ ಬಂದ್ಬಿಟ್ಟ, ನಮ್ಮ ಬುದ್ಧಿ ಹೇಳಕ್ ಬಂದ್ಬಿಟ್ಟ.
ಹಾಗೆ ಕಾಯಿ ತುಳ್ಕೊ. ಈ ಮನೆಗೆ ಹೋಗು. ನಿಮ್ಮ ಅಪ್ಪ ಒಬ್ನೇ ಇರ್ತಾನೆ, ನಂದು ಹೆಂಗೋ ಆಗುತ್ತೆ. ನಿಮ್ಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳು. ಹಾ, ನಡಿ. ಮಾರ್ಗಿ, 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 ಏನ್ ಬೇಕಿತ್ತು? ಮಾರ್ಗಿಯಲ್ಲಿ ಮಾರ್ಗಿನ್ ಬರಲ್ಲ. ಯಾಕೆ? ಇನ್ಮೇಲೆ ನಿಮ್ಗೇನ್ ಬೇಕಾದ್ರೂ ನನ್ನನ್ನು ಕೇಳಿ. ಮಾರ್ಗಿ ನೆಲ್ ಕಳಿಸ್ದೆ. ಅವ್ ಮನೆಗೆ ಹೋದ್ಲು. ಯಾಕೆ? ಏನ್ ಮಾಡಿದ್ನು? ನಿಮ್ಗೆ ಗೊತ್ತಿರ್ಬೇಕು. ಹಾಗಂದ್ರೇನು? ಆ ಹೋಲ್ಸನ್ ಬಾಯ್ಬಿಟ್ಟು ಹೇಳ್ಬೇಕೇನು? ನೀನು ಇಂಥ ಅನುಮಾನದ ಪಿಚಾಚಿ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗೆ ಮಾಡಿದೋರೆ ನೀವು. ಮಾರ್ಗಟ್ ಬೇಕು ಅಂತ ಮನೇಲಿ ಇಸ್ಕೊಂಡವಳು ನೀನು. ಅದೇ ನಿಮ್ ಜೊತೆ ಸೆಕೆಂಡ್ ಆಗ್ಲಿ ಅಂತಲ್ಲ. ಏನಂದ್ರೆ? ಛೆ! ಏನ್ ಸಿಗ್ತಾ ಓದಕ್ ಹೋಗ್ತೀನಿ ಅಂತ ಚಕ್ಕರ್ ಕೊಟ್ಬಿಟ್ಟು ತೋಟಕ್ ಬಂದ್ಬಿಟ್ಟಿದ್ದೀರಲ್ಲ. ಇವಾಗಲ್ಲ ಆ ನಾಯರ್ ನನ್ ಮಗ ಬಾಯ್ಗ್ ಬಂದಂಗ್ ಬೈತಾನೆ. ನಿಮ್ಗೂ ಯಾಕೆ? ನಿಮಗ್ ತಲೆನೇ ಇಲ್ಲ, ದನ ಕಾಯಕ್ ಹೋಗ್ರ ಅಂತಾನೆ. ಅದಕ್ಕೆ ಹುಡುಗರೆಲ್ಲ ಸೇರ್ಕೊಂಡು ಏನಾರ ಕಿತಾಪತಿ ಮಾಡಿ ಆ ನನ್ ಮಗನ್ ಓಡಿಸ್ಬೇಕಲ್ಲ. ಈ ವಿಷಯ ದೊಡ್ಡದಣ್ಣಿಯವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪನ್ ಗೊತ್ತಾಗ್ದಿರಾಗ ಏನಾರ ಮಾಡ್ಬೇಕಲ್ಲ. ದೊಡ್ಡ ದಣಿಯವರು ಗೊತ್ತಾಗದಿದ್ದಂಗೆ ಏನಾದ್ರೂ ಕಿತಾಪತಿ ಹಚ್ಚಬೇಕು. ದಣೆ ಅತಿ ಕಿವಿ ಕೊಡಿ.
ಮೇಡಮ್ ಅವರೇ, ಮಾರ್ಗಿ ವಿಷ ಕುಡ್ಬಿಟ್ಟಿದ್ದಾಳೆ. Yes, doctor. Madam, she has had a bad shock. What sort of shock? I am sorry to say it is a case of rape. Rape? ಇಲ್ಲಿ ನೋಡಿ, ನೀವು ದೇವರಂತವ್ರು. ನನ್ನ ಮಗಳನ್ನ ಹಾಲ್ನಲ್ಲಾದ್ರೂ ಹಾಕಿ ನೀರ್ನಲ್ಲಾದ್ರೂ ಹಾಕಿ ಅಂತ ಹೇಳಿದೆ. ಆದ್ರೆ ನೀವ್ ವಿಷ್ಣಲ್ಲಿ ಹಾಕ್ಬಿಟ್ರಿ. ಮೇಡಮ್, ನಿಮ್ಮನ್ನ ಪಂಚಾಯತ್ ಬರೆಯಿಡ್ತಾವ್ರೆ. ನಾನು ಮೊದಲೇ ಹೇಳಿದ್ದೀನಿ, ಚಿಕ್ಕಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ಯಾವುದೇ ಹೆಣ್ಣನ್ನು ಮಾನ ಮರ್ಯಾದೆ ಹೋದ್ರು ಊರಿನ ಪ್ರಶ್ನೆ ಆಯ್ತದೆ. ಈಗ ಪಂಚಾಯತಿನಾಗ ಏನ್ ಹೇಳ್ತೀರಾ ಹೇಳಿ. ನೀವು 4 ಜನಕ್ಕೆ ವಿದ್ಯಾ ಬುದ್ಧಿ ಹೇಳೋರು ಈಗೇನೋ ಮಾಡೋದು. ಹೆಂಡತಿ ಅಡ್ಮಿನಿಸ್ಟ್ರೇಸ್ ಆಗಿದ್ರೆ ಗಂಡ ಏನ್ ಬೇಕಾದ್ರೂ ಮಾಡ್ಬೋದು. ದಿಕ್ಕಿಲ್ದೇ ಹುಡುಗಿರ್ ಸಿಕ್ಕಿದ್ರೆ ಬಿಟ್ಟು ಕೆಲಸ ಮಾಡಿಸ್ಬೋದು, ಬಲವಂತದ ಬಸರ್ನು ಮಾಡಿಸ್ಬೋದು. ನೀವು ವಿದ್ಯಾವಂತರು, ವಿಷಯ ಏನು ತಿಳ್ಕೊಳ್ಳದೆ ಹಾಗೆಲ್ಲ ಬಾಯ್ ಬಂದ ಮಾತಾಡಬಾರ್ದು. ಓಹೋ, ಅದೇನು ಗೊತ್ತಾಗ್ಲಿ ಕಲ್ಸಿ ವಿಚಾರಿಸೋಣ. ಲೇ ನಿಂಗ ಆ ಮಾರ್ಗಿನ ಅವಳ ಅಪ್ಪನ ಕರ್ಕೊಂಬ ಹೋದು. ಹಾಗೆ ನಾಯರ್ಗೆ ಹೇಳಿ ಕಳಿಸಿ. ಹಂಗೂ ಬರೋಳು. ಇಲ್ಲಿ ನೋಡಿ, ಇದು ಸ್ಕೂಲ್ ವಿಷಯ, ಊರ್ ಪಂಚಾಯತಿ ಮಾಡ್ತಿದ್ದೀರಾ. ನಾಯರ್ ಇಲ್ಲಿ ಬರೋದು ನಂಗೆ ಇಷ್ಟ ಅಲ್ಲ. ಪಾರ್ಟಿನ ಹೇಳೋದು ಎಂತ ವಿಚಾರಣೆ? ಸರಿ, ನೀವೇನ್ ತೀರ್ಮಾನ ಮಾಡ್ತೀರೋ ಅದನ್ನ ನಾನು ಒಪ್ಕೋತೀನಿ. ಊರಿಗೆ ಗೊತ್ತೈತೆ, ಯಾರನ್ನ ವಿಚಾರಿಸ್ತೀರಾ, ಹ್ಯಾಂಗ್ ತೀರ್ಮಾನ ಕೊಡ್ತೀರಾ? ಸುಮ್ಕೆ ಸ್ಕೂಲ್ ಬಿಡಿಸಿ ಮನೆ ಕಳಿಸಿ. ನೀವೇನ್ ಹೇಳ್ತೀರಾ? ಕಣಿ ಕೇಳಿ, ಸುಮ್ಮನೆ ಡಿಸ್ಮಿಸ್ ಮಾಡಿ ಅಂದ್ರೆ. ಡಿಸ್ಮಿಸ್ ಬೇಡ, ಸಸ್ಪೆಂಡ್ ಮಾಡೋಣ. ಬಾ ಜೋಸಫ್, ಬಾ ಆ ಕಡೆ ಹೋಗಿ. ಬಾ ಭಾಗ್ಯ, ಕೂತ್ಕೋ. ಮಾರ್ಗಿ, ಏನ್ ನಡೀತ ಹೇಳಮ್ಮ. ನಾ ಏನೇನ್ ಮಾಡ್ದ? ಹೇಳಮ್ಮ, ನೀನೇನು ಎದುರ್ಕೋಬೇಡ. ಇಲ್ಲಿ ನಿಂಗೆ ಯಾರು ಏನು ಮಾಡಲ್ಲ. ತಪ್ಪು ಮಾಡ್ದ ಶಿಕ್ಷೆ ಕೊಡೋ ಜವಾಬ್ದಾರಿ ನಂದು. ಚೇರ್ಮನ್ ಮಗ ರಾಜು. ಏನ ಚೇರ್ಮನ್ ಮಗನ? ಹೇಳ್ ಮಾರ್ಗಿ, ಏನ್ ನಡೀತ್ ಹೇಳು. ತಪ್ಪು ಮಾಡಿದವ್ರಿಗೆ ಚೇರ್ಮನ್ ಸರಿಯಾದ ಶಿಕ್ಷೆ ಕೊಡ್ತಾರಂತೆ. ಹೇಳು.
ನಿನ್ನೆ ಸಂಜೆ ನನ್ ಮೇಡಮ್ ಮನೆಯಿಂದ ಹೊರಟಾಗ ರಾಜ ಎದುರು ಬಂದ. ಚೇರ್ಮನ್ ಏನ್ ಹೇಳ್ತಾರೋ? ಸಸ್ಪೆನ್ಷನ್ ವಾಪಸ್ ತಗೊಳ್ತೇನೆ. ಮಾರ್ಕಿ, ಬರ್ತೀನಿ. ಮೇಡಮ್, ಮಹೇಶ್ರು ಬೇಗ ಅಂತ ಕೊಟ್ಟಾರೆ, ತಗೊಳ್ಳಿ. ಲಕ್ಷ್ಮಿ, ನಮ್ಮ ಬಾಳು ಹಾಡಲಾಗದ ಗಾನ. ನಾನು ಹೋಗುತ್ತೇನೆ, ಮರೆತು ಬಿಡು. ನಾಯರ್ ನನ್ನ ಬಿಟ್ಬಿಟ್ಟು ಹೊಟ್ಟೋದ್ರು ಚಂದ್ರು. ಛೇಚೆ, ನಾಯರ್ ಅಂಥವರಲ್ಲ, ಸ್ವಲ್ಪ ಮೂಡಿ ಸೆನ್ಸಿಟಿವ್ ಆಲ್ಸೋ ಅಂತ ಕಾಣುತ್ತೆ. ಥ್ಯಾಂಕ್ ಯು. ನೀವು ಹೆಡ್ ಮೇಡಮ್, ಅವ್ರ ಅಸಿಸ್ಟೆಂಟ್ ಮಾಸ್ಟ್ರು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಹುದು. ಪಾಪ ಆ ಹುಡುಗಿ ಮಾರ್ಗೆಟ್ಗೆ ಹೀಗಾಯ್ತಲ್ಲ ಅಂತ ಶಾಕ್ ಆಗಿರಬಹುದು. ಅದಲ್ಲ, ಅದು ಅಲ್ಲದೆ ಆ ಜನ ಒಂಟಿ ಅನ್ಸಿರ್ಬಹುದು. ಏನು ಹೇಳಕ್ಕಾಗಲ್ಲ. ನಾನು ಅವ್ರನ್ನ ಒಂದ್ಸಲ ನಿಮ್ಗೆ ಭೇಟಿ ಮಾಡಿದ್ನಲ್ಲ,
ಚಂದ್ರು, ಹಲೋ. ನಾ ಹೇಳ್ತಾ ಇದ್ನಲ್ಲ ಚಂದ್ರು ಅಂತ, ಅವರೇ ಇವರು. ಏನು ನೀವಿಲ್ಲಿ? ನಮ್ಮ ಯಜಮಾನ್ರು ಕಮಲೇಶ್ ನಾಯರ್. ಹಲೋ. ಲಕ್ಷ್ಮಿ ಯಾವಾಗಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾಳೆ. ಆಹಾ. ನೀವು ತಲತ್ತಾಗೋ ಸೈಗಲ್ ಹಾಡುಗಳನ್ನ ಬಹಳ ಚೆನ್ನಾಗಿ ಹಾಡ್ತಿರ್ತೀರ. ಏನಿಲ್ಲ. ಅವರಿಬ್ರು ನಮ್ಮ ಯಜಮಾನ್ರಿಗೆ ದೇವರಿದ್ದ ಹಾಗೆ. ಆಹಾ. ಇಲ್ಲ, ಇವಳ ಕೂತು ಮೂರೊತ್ತು ಪುಸ್ತಕ ಓದ್ತಿರ್ತಾರೆ. ನೀವು ತಪ್ಪು ತಿಳ್ಕೊಬೇಡಿ. ನಾನು ಮೇಡಮ್ ಹಾಗೆ ಪುಸ್ತಕನೂ ಓದ್ತೀನಿ, ನಿಮ್ ಹಾಗೆ ಸಂಗೀತನೂ ಕೇಳ್ತೀನಿ. ಹಾಗಾದ್ರೆ ನೀವು ಹತ್ರ ಸಮನ್ವಯ ಸಾಧಕರು. ಅಲ್ಲ ಅಲ್ಲ, ಸಮಯ ಸಾಧಕರು. ನಿಂತ್ಕೊಳ್ಳಿ, ಬನ್ನಿ ಕಾಫಿ ಕುಡಿಯೋಣ. ಓಕೆ. ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ ಅಲ್ಲ. ಹೌದು, ನಾನು ನೋಡೇ ಇರಲಿಲ್ಲ. ಇದಕ್ಕೆ ಲಾಲ್ ಬಾಗ್ ಅನ್ನೋದಿದೆ, ಅದಕ್ಕೆ 80 ವರ್ಷ. ಸೌತ್ ಏಷ್ಯಾದಲ್ಲೇ ಇಷ್ಟು ದೊಡ್ಡ ಕ್ಯಾಕ್ಟಸ್ ಇಲ್ಲ. ವಂಡರ್ಫುಲ್. ಏನ್ ತಗೊಳ್ತೀರಿ? ಓನ್ಲಿ ಕಾಫಿ. ಬರೀ ಕಾಫಿ? 3 ಕಾಫಿ. ಸರಿ. ಇನ್ನೇನ್ ಮಿಸ್ ನಾಯರ್, ಹೇಗಿದೆ ಹೇಳಿ ಜೀವನ? ಅದೇನ್ ಕೇಳ್ತೀರಾ ಚಂದ್ರು, ಅಲ್ಲಿನ ಬದುಕು ಎತ್ತನ್ ಬಂಡಿ ಹಾಗೆ. ಕಾಲ ಕಳೆಯೋದೇ ಬಹಳ ಕಷ್ಟ. ದಿನಕ್ಕೆ 48 ಗಂಟೆ ಏನೋ ಅನುಮಾನ ಬೇರೆ. ಅಲ್ಲಿ ಯಾರ ಜೊತೆ ಸೇರೋಣ ಅನ್ಕೊಂಡ್ರೆ ಆ ಕೊಳಗ್ ಜನ, ಆ ಊರು, ಅದನ್ನ ಕಂಡ್ರು ಬೇಸರ ಆಗುತ್ತೆ. ಅಲ್ಲಿ ನೋಡೋದಕ್ಕೆ ಏನಿದೆ ಅಂತೀರಾ? ಅದೇ ಸ್ಕೂಲು, ಅದೇ ಮರ, ಅದೇ ದನ, ಅದೇ ಜನ, ಅದೇ ನಾಯಿ. ಇಂಥ ಸಿರಿಲ್ ಬದುಕು ಅಂತ ಹೇಳ್ತೀರಾ? ಎಂಟರ್ಟೈನ್ಮೆಂಟ್ ಏನ್ ಮಾಡ್ತೀರಿ? ಒಂದ್ ಸಿನಿಮಾನೂ ಇಲ್ವೇ? ಎಂಟರ್ಟೈನ್ಮೆಂಟಾ? ಅದ್ ಇನ್ನೂ ದೊಡ್ಡ ಸಮಸ್ಯೆ. ಆ ಹಳ್ಳಿಲಿ ಇರೋದು ಒಂದು ಹಳೆ ಟೆಂಟ್ ಸಿನಿಮಾ, ಅಲ್ಲಿಗೆ ಬರೋದು ಹಳೆ ಪಿಕ್ಚರ್. ಅದನ್ನಾರು ನೋಡೋಣ ಅಂತ ಹೋದ್ರೆ ಸೌಂಡ್ ಇದ್ರೆ ಪಿಕ್ಚರ್ ಇರಲ್ಲ, ಪಿಕ್ಚರ್ ಇದ್ರೆ ಸೌಂಡ್ ಇರಲ್ಲ. ಒಟ್ಟಿನಲ್ಲಿ ಅಲ್ಲಿಂದ ಬರೋದು ಮಾತ್ರ ಗ್ಯಾರಂಟಿನೇ. ಓಕೆ ಚಂದ್ರು, ಒಂದ್ಸಲಿ ನಮ್ಮೂರು ಬನ್ನಿ. ಯಾಕೆ? ನಿಮ್ಮೂರು ಟೆಂಟ್ ಸಿನಿಮಾ ತೋರ್ಸಕ? ಹಾಗಲ್ಲ, ನಮ್ಮನೆಗೆ ಬನ್ನಿ. ನಮ್ಮ ಮಾರಿಗೆ ಪಲಾವ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಮಾರ್ಗಿ ಯಾರಾಕಿ? ಅವರಪ್ಪ ರಿಟೈರ್ಡ್ ಟಿವಿ ಮೇಟಿ. ಅಪ್ಪಂಗೆ ಮಗಳನ್ನ ಓದಿಸ್ಬೇಕು ಅಂತ ಆಸೆ, ಆದ್ರೆ ಕಾಸಿಲ್ಲ. ನಮ್ಮ ಲಕ್ಷ್ಮಿನ ಅವ್ನು ಕರ್ಕೊಂಡ್ಬಂದು ಓದಿಸ್ತಾ ಇದ್ದಾಳೆ. ಅವಳು ಅಷ್ಟೇ ನಮ್ಮ ತುಂಬಾ ಹಚ್ಕೊಂಡಿದ್ದಾಳೆ. ಇವಳನ್ನ ಆಂಟಿ ಅಂತ, ನನ್ನ ಅಂಕಲ್ ಅಂತ ಕರೀತಾಳೆ. ನಮಗೂ ಅಷ್ಟೇ, ಅವಳು ತುಂಬಾ ಪ್ರಾಣ. ಹಾಗಾದ್ರೆ ಅವಳು ಮಾಡೋ ಪಲಾವ್ಗೋಸ್ಕರ ಒಂದ್ಸಲ ಬರ್ಬೇಕು ಅಲ್ಲ? ಅಲ್ಲಿಗೆ ಇಲ್ಲಿ ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಕಾಫಿ, ತುಂಬಾ ಚೆನ್ನಾಗಿತ್ತು. ಅವಳಿಗೆ ಎಷ್ಟು ಸತಿ ಹೇಳಿದೆ ಅಂತ, ನನ್ನ ಮಾತೇ ಕೇಳಲ್ಲಪ್ಪ ಹಾಳಾದವಳು. ನೀವು ಇಲ್ಲಿಗೆ ಬಂದ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಐ ಲೈಕ್ ಇಟ್. ನೀವ್ ಬೇಕಾದ್ರೆ ಹೋಗಿ, ನಾನ್ ಬರಲ್ಲ. ಆದ್ರೆ ನಾನೇನ್ ಮಾಡ್ದೆ ಚಂದ್ರು? ನನ್ಗೀ ಶಿಕ್ಷೆ ಆತಿಕೆ, ನನ್ನನ್ ಬಿಟ್ಬಿಟ್ಟು ಹೋಗೋ ಅಂತ ತಪ್ಪಾದ್ರೂ ನಾನು ಏನ್ ಮಾಡ್ದೆ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗುತ್ತೆ ಅನ್ನೋದು ಅರ್ಥವಿಲ್ಲ ತರ್ಕ ಲಕ್ಷ್ಮಿ. ಸಂಕೀರ್ಣ ಸಮಾಜದಲ್ಲಿ ಬಾಳ್ತಾರೋ ನಾವು ಒಂದು ಸಂಯುಕ್ತ ಜವಾಬ್ದಾರಿಗೆ ಒಳಗಾಗ್ತೀವಿ. ಆಗ ವೈಯಕ್ತಿಕ ತಪ್ಪು ಸಾರ್ವತ್ರಿಕ ಆಗುತ್ತೆ. ಹಾಗಾದ್ರೆ ಸಮಾಜ ಸುಧಾರಿಸೋವರೆಗೂ ನಾವ್ ಹೀಗೆ ಅನುಭವಿಸ್ಬೇಕು ಅಂತೀಯಾ? ಸಮಾಜ ಸುಧಾರಣೆ ಅನ್ನೋದು ಅಷ್ಟೇ ಅರ್ಥಹೀನ ಶಬ್ದಗಳು. ಯಾವುದೇ ಸುಧಾರಣೆ ಸಂಪ್ರದಾಯ ಆಗೋವರೆಗೆ ಅದಕ್ಕೆ ಮನ್ನಣೆ ಸಿಗೋದು ಕಷ್ಟ. ಒಂದ್ ವಿಧದಲ್ಲಿ ನೀವ್ ಹೇಳೋದೇನೋ ಸರಿ ಅನ್ಸುತ್ತೆ. ನನ್ ಕತೆ ನಿಂಗ್ ಪೂರ್ತ ಹೇಳಿಲ್ಲ. ನಮ್ ತಂದೆ ವಿದ್ಯಾವಂತರಾದ್ರೂ ಕಟ್ಟಾ ಸಂಪ್ರದಾಯವಾದಿ ಬ್ರಾಹ್ಮಣ. ನಾಯರ್ ಮನೇನು ನಮ್ಮನೇನು ಅಕ್ಕಪಕ್ಕ. ನಾವಿಬ್ರು ಒಟ್ಟಿಗೆ ಓಡಾಡಿ ಒಂದೇ ಕಾಲೇಜ್ಗೆ ಹೋಗ್ತಾ ಇದ್ವು. ಹಲೋ, ಯಾಕೆ ಇಷ್ಟು ಮೌನವಾಗಿದ್ದೀರಲ್ಲ? ದೇವಿಯವ್ರ ದರ್ಶನ ಆಗ್ಬೇಕು ಅಂದ್ರೆ ಈ ಬಡಪಾಯಿ ಭಕ್ತ ಕಾಯ್ತಾನೆ ಇರ್ಬೇಕಲ್ಲ. ದೇವರಂತೆ ಬಡವರಂತೆ ಸಮಾಜವಾದಿ ರಾಷ್ಟ್ರದಲ್ಲಿದ್ರು ಈ ನಾನ್ಸೆನ್ಸ್ ಬುದ್ಧಿ ಬಿಟ್ಟಿಲ್ವಲ್ಲ? ನಿನ್ ಸೆನ್ಸ್ ಆಗಿರ್ಲಿ, ಬಾ ಕಾಫಿ ಹೋಗೋಣ. ಅದೇನು ಇವತ್ತು ಸ್ಪೆಷಲ್ ಟ್ರೀಟ್ಮೆಂಟ್? ಸೆಪ್ಟೆಂಬರ್ ರಿಸಲ್ಟ್ ಬಂತು ಈ ಸರಿನೂ. ಇಲ್ಲ, ಕಾಫಿನೂ ಬೇಡ, ಏನು ಬೇಡ, ಹೋಗೋಣ ಬನ್ನಿ. ನನ್ನಿಷ್ಟ ಯಾರು ಕೇಳ್ತಾರೆ? ನಾನು ನಿನ್ನ ಹಾಗೆ ಆರ್ಟ್ ಸ್ಟೂಡೆಂಟ್ ಆಗ್ಬೇಕು ಅಂತಿದ್ದೆ. ಆಗಿದ್ರೆ ನಾನು MA ನಲ್ಲಿ ಇರ್ತಿದ್ದೆ. ನಮ್ಮಪ್ಪ ನನ್ನ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಸೈನ್ಸಿಗೆ ಸೇರಿಸ್ತಾ. ನಾನು ಪ್ರೋಟಾನ್ ಸುತ್ತೋ ಎಲೆಕ್ಟ್ರಾನ್ ಹಾಗೆ ಕಾಲೇಜ್ ಸುತ್ತಾಗ್ತಾ ಇದ್ದೀನಿ. ಇಲ್ಲದ್ದಕ್ಕೆ ಆಸೆ ಪಡೋಕ್ಕಿಂತ ಸಿಕ್ಕಿದ ಅವಕಾಶನೇ ಬಳಸ್ಕೊಳ್ಳೋದು ಜಾಣತನದ ಲಕ್ಷಣ. ಆ ಥಿಯರಿ ನಂಗೂ ಗೊತ್ತು. ಪರಿಸರದೊಡನೆ ಹೊಂದಾಣಿಕೆ, ಅಸ್ತಿತ್ವಕ್ಕಾಗಿ ಹೋರಾಟ, ಇವೆರಡು ಸಜೀವಿಗಳ ಮೂಲಭೂತ ಲಕ್ಷಣ ಮಿಸ್ಟರ್ ನಾಯರ್. ನನ್ಗಾಗಿ ಆದ್ರೂ ನೀನ್ ಆ ಮಾತಾಡ್ಬಾರ್ದು. ಲಕ್ಷ್ಮಿ, ಜೀವ ಇದ್ರಲ್ವ ಆ ಮಾತು? ನೋಡಿ, ನೀವು ಮನಸ್ಸು ಮಾಡಿ
ಹೇಗಾದ್ರೂ ಪಾಸ್ ಮಾಡ್ತೀನಿ ಅಂತಂದ್ರೆ ನಾನು ಖಂಡಿತ SSLC ಆದ್ಮೇಲೆ ಬೇಡ ಮದುವೆ ಮಾಡಿ ಅಂದ್ರೆ ನೀವೆಲ್ಲಿ ಕೇಳ್ತೀರಿ? ಈಗ ನೋಡಿ ಅನ್ಭವಿಸಿ. ಈಗ ಏನಾಗೋಯ್ತು ಅಂತ ಆಕಾಶನೇ ಕಳಚಿ ಬಿದ್ದ ಹಾಗೆ ಹಾರಾಡ್ತೀಯಲ್ಲ, ಅವಳು ನನಗಿಂತ ನಿನಗಿಂತ ಹೆಚ್ಚಾಗಿ ಓದ್ದೋಳು. ಓದಿದ್ರೇನಾಯ್ತು ಕತ್ತೆ? ಜಾತಿ ಇಲ್ಲ ಜಾತಿ ಅಂತ ಓಡಕ್ ನಿಂತಿದ್ದಾಳೆ. ಎಲ್ಲಿಗೆ ಓಡೋಗ್ತಾಳೆ? ನಿಂಗೊಂದು ನಾವು ಬೆಳೆಸಿದ ಮಗಳು ನಮ್ಮ ಮಾತೆ ಕೇಳದೆ ಇರ್ತಾಳೆ. ಅವಳೇನಾದ್ರೂ ಹಾಗೆ ಮಾಡಿದ್ರೆ ಬೆನ್ನಿ ಬಿದ್ದ ತಂಗಿ ಗತಿ ಏನಾಗ್ಬೇಕು ಅನ್ನೋದ್ರಲ್ಲಿ ಗೊತ್ತಾಗ್ಬೇಡ್ವೆ? ನೋಡು ಲಕ್ಷ್ಮಿ, ಸಮಾಜದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಸಮಾಜಶಾಸ್ತ್ರದಲ್ಲಿ MA ಪರೀಕ್ಷೆ ಪಾಸ್ ಮಾಡಿರಬಹುದು, ಆದ್ರೆ ತತ್ವಕ್ಕೂ ಅನುಷ್ಠಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಇಷ್ಟು ಮೇಲೆ ನೀನು ಹೋಗ್ತೀನಿ ಅಂದ್ರೆ ನಿನ್ನಿಷ್ಟ. ಒಂದು ಸಾರಿ ತೀರ್ಮಾನಿಸಿ ಹೊಸಲು ದಾಟಿ ಹೋದಿ ಅಂದ್ರೆ ಮತ್ತೆ ಮನೆಗೆ ಬರೋ ಹಾಗಿಲ್ಲ. ಎಷ್ಟೇ ರ್ಯಾಷನಲ್ ಆಗಿ ಮಾತಾಡಿದ್ರು ಸಮಸ್ಯೆ ನಮ್ಮ ಮನೆಯೊಳಕ್ಕೆ ಬಂದಾಗ ರಿಲಿಜಿಯಸ್ ಆಗ್ತೀವಿ. ನಮಗಾಗಲ್ದೇ ಇದ್ರು ನಮ್ಮೂರಿಗೋಸ್ಕರ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ನಾನ್ ನಮ್ಮ ತಾಯಿ ಜೊತೆ ಮಾಡ್ಕೊಂಡ ಹಾಗೆ. ಹೋಗ್ಲಿ, ಇದ್ ಕೆಲ್ಸನಾದ್ರೂ ಯಾಕೆ ಬಿಟ್ಟೆ? ನಾನೇನ್ ಮಾಡ್ಲಿ ಚಂದ್ರು, ನಾನು ಒಂಟಿ ಆಗ್ಬಿಟ್ಟೆ. ಪ್ರಕೃತಿಯ ಚೆಲುವಿನಲ್ಲಿ ಪ್ರೀತಿಯ ಅರ್ಥ ತುಂಬಿದೆ ಮೌನದ ಮಾತಿನಲ್ಲಿ. ಬಾಳಿಗೆ ಅರ್ಥ ಕಂಡಿದೆ ಬಂಧ ವಿಮುಕ್ತ ಜೀವಗಳೆರಡು ಮೆರೆದಿವೆ ತಾವೊಂದು ಸೇರಿ. ಬಂಧ ವಿಮುಕ್ತ ಜೀವಗಳೆರಡು ಮೆರೆದಿವೆ ತಾವೊಂದು ಸೇರಿ. ಪ್ರೇಮದ ಕಥೆಯಿದು ಧಾರಾವಾಹಿ, ಪ್ರೇಮದ ಕಥೆಯಿದು ಧಾರಾವಾಹಿ, ಪ್ರತಿಪುಟ ರೋಮಾಂಚಕಾರಿ, ಪ್ರತಿಪುಟ ರೋಮಾಂಚಕಾರಿ. ಬಾಳಿಗೆ ಅರ್ಥ ಕಂಡಿದೆ ಇಲ್ಲೇ ಪ್ರಕೃತಿಯ ಚೆಲುವಿನಲ್ಲಿ ಪ್ರೀತಿಯ ಅರ್ಥ ತುಂಬಿದೆ ಮೌನದ ಮಾತಿನಲ್ಲಿ. ಬಾಳಿಗೆ ಅರ್ಥ ಕಂಡಿದೆ ಬಂಧ ವಿಮುಕ್ತ ಜೀವಗಳೆರಡು ಮೆರೆದಿವೆ ತಾವೊಂದು ಸೇರಿ. ಬಂಧ ವಿಮುಕ್ತ ಜೀವಗಳೆರಡು ಮೆರೆದಿವೆ ತಾವೊಂದು ಸೇರಿ. Zn plus H2SO4 ZnSO4 plus H2 ಸತು ಪ್ಲಸ್ ದುರ್ಬಲ ಸಲ್ಫರಿಕ್ ಆಮ್ಲ ಸತುವಿನ ಸಲ್ಫೇಟ್ ಜಲಜನಕ. ಗೊತ್ತಾಯ್ತಾ? ಸತುವಿಗೆ Zn ಅಂತ ಕರೀತಾರೆ. ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ರೆ ಮನೆಗೆ ಪಾಠಕ್ಕೆ ಬನ್ನಿ. ಈ ಸ್ಕೂಲಲ್ಲಿ ನಿಮ್ಗೇನು ಅರ್ಥವಾಗುತ್ತೆ? ಬಡ್ಕೊಂಡೆ 1000 ಸಲ ಮನೆಗೆ ಪಾಠಕ್ಕೆ ಬನ್ನಿ ಅಂತ. ನಿಮ್ಗೆಲ್ಲ ಗೊತ್ತಾಗುತ್ತೆ? ಬನ್ನಿ, ಮನೆಗಾದ್ರೂ ಹೇಳ್ಕೊಡ್ತೀನಿ. ನೀವು ಸರಿ ಪಾಠ ಮಾಡ್ತಾ ಇಲ್ಲ ಕ್ಲಾಸ್ಲಿ ಅಂತ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗ್ ಮಾಡ್ತೀರಾ ಮಿಸ್ ರಂಗಪ್ಪ? ತಲೆ ಇರೋದು ಹುಡುಗರು ಅವ್ರು ಹೇಳಿದ್ರು ಅಂತ ನೀವು ನನ್ನ ವಿಚಾರಿಸ್ತಿರಲ್ಲ. ನಿಮ್ ಮನೆಗ್ ಬರೋ ಸ್ಟೂಡೆಂಟ್ಸ್ ನ ಕ್ಲಾಸ್ ಅಲ್ಲಿ ನೀವು ಒಂಥರ ಟ್ರೀಟ್ ಮಾಡ್ತೀರಂತೆ. ಅದೆಲ್ಲ ಸುಳ್ಳು. ಹೀಗಾದ್ರೆ ನಾ ಚೇರ್ಮನ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ನಿಮ್ ವಯಸ್ಸಾದಷ್ಟು ನನ್ಗೆ ಸರ್ವಿಸ್ ಆಗಿದೆ,
ನನಗ್ ಬುದ್ಧಿ ಹೇಳ್ತಾರಂತೆ, ಕಂಪ್ಲೇಂಟ್ ಮಾಡ್ತಾರಂತೆ. ಕಂಪ್ಲೇಂಟ್ ಮಾಡಿ ನಾನು ನೋಡ್ತೀನಿ ಚೇರ್ಮನ್ ಯಾರು ಮಾತು ಕೇಳ್ತಾರೆ ಅಂತ. ನೀನೇನು ಎದುರ್ಕೋಬೇಡ, ಇಲ್ಲಿ ಯಾರು ನೋಡ್ತಾರೆ. ರಾತ್ರಿಗೆ ಬರ್ತೀನಿ. ಏನ್ಲ ಕಟಾಪ ಜೋಕರ್ ತೆಗ್ದಿಯಲ್ಲ? ಈ ಜೋಕರ್ ಬರ್ಲಿ ಕಳ್ಳ, ಆ ಎಡವಟ್ಟಿ ಜೋಕರ್ ಬಂದ್ರೆ ಆಟವೆಲ್ಲ ಎಡವಟ್ಟಿ ಆಗ್ತದೆ ಕಳ್ಳ. ಆ ಎಡವಟ್ಟಿ ಚೇರ್ಮನ್ ಜೊತೆಲಿ ಅಂತ ಹೇಳ್ಬಿಟ್ಟು ನಮ್ ಜೀವನೆಲ್ಲ ತಿಂತವನೆಲ್ಲ. ಈ ಆಡ ಮುಜೆ ಎಷ್ಟೊತ್ತು ಏನಲ್ಲಿ ಆಗ್ಲೇ ಸೇರ್ಕೊಂಡ್ಬಿಟ್ರಿ. ಎಡವಟ್ಟಿ ಬಟ್ಟೆ ಎಡವಟ್ಟಿ. ಬೇಡ ಆಡ್ಬೇಕು ಅಂತ ಹಾಕೋ ನಂಗೆ ಒಂದೆರಡು ಆಟ. ಈಗ ತಾನೇ ಕಲಿಸ್ತಾ ಆಗ್ಲೇ ಬಂದ್ಬಿಟ್ಯಾ? ಗೊತ್ತದೆ ಕಣ ಹಾಕ್ಲೇಲೆ. ಯಾಕೆ ಎಡವಟ್ಟಣ ಇಷ್ಟೊತ್ನಾಗ ಇಟ್ಲಿಂದ ಬರ್ತಾ ಇದ್ದಿ? ನಮ್ ಚೇರ್ಮನ್ ಓರಿ ಬುಡ ಕೇಳ್ಬಿಟ್ಟು ಬರಕ್ ಹೊರಟಿದ್ದೆ. ಏ ಚೇರ್ಮನ್ ಸುಬೇಕಲ್ಲ, ಕಲ್ಸು ಕಲ್ಸು. ಏನ್ ಸೇರಿಸ್ದೆ ಏನ್ ಬಿಸಾರದೆ ಒಪ್ಪೆ ಕಳ ನನ್ನ ಮಗನ ನಿನ್ನ. ನಾನ್ ಏನ್ ಹೇಳ್ ಕಳ್ಸಿದ್ರೆ ನೀನ್ ಏನ್ ಮಾಡ್ತಾ ಇದ್ಯೋ? ಹೋಗಿ ಹೇಳ್ಬಿಟ್ಟು ಬಂದೆ, ಆದ್ರೆ ಆಗ್ಲಿಲ್ಲ. ಯಾಕೋ? ಹೊರಗ್ ಕೂತೀವ್ನಿ, ಒಳಕ್ ಹೋದ್ಮೇಲೆ ಹೇಳ್ ಕಳಿಸ್ತೀನಿ ಅಂದ್ಲು. ಯಾರೋ? ಅದೇ ನಿನ್ನೆ ಹೋಗಿದ್ವಲ್ಲ ಪುಟ್ನಂಜಿ. ಯಾರು? ಪುಟ್ನಂಜಿ. ಯಾರ್ಯಾರು? ಅದೇ ಪುಟ್ನಂಜಿ. ಪುಟ್ನಂಜಿ ಪುಟ್ನಂಜಿ. ಮೇಡಮ್ ಹೋಗಿ ಹೇಳ್ಬಿಟ್ಟು ಬರೋದು ಪುಟ್ನಂಜಿಗೆ ಹೋಗಿ ಬಂದಂತೆ. ಹೊರಟ್ಬಿಡ್ತೀನಿ ಮೇಡಮ್. ಹೋಗ್ಬರ್ತೀನಿ ಮೇಡಮ್. ಸರಿ. ನಮಸ್ಕಾರ. ನಮಸ್ಕಾರ. ಎಲ್ಲಿ ನೆನ್ನೆ ಬರ್ತೀನಿ ಅಂತ ಬರಲೇ ಇಲ್ಲ. ನಾನು ನಿನ್ಗೋಸ್ಕರ ಕಾಯ್ಕೊಂಡು ಮನಿಕೊಂಡಿದ್ದೆ. ಇವತ್ತಾದ್ರೂ ಬರ್ತೀಯಲ್ವಾ ಹೇಳು. ಏನ್ ಹೇಳ್ಬಿಟ್ಟು ಸರಿಯಾಗಿ. ನಮಸ್ಕಾರ. ನಮಸ್ಕಾರ. ಏನು ಭಾಳ ಗೊತ್ತಾಯ್ತಲ್ಲ ಇವತ್ತು? ಹೌದು ಹೌದು. ಇನ್ಸ್ಪೆಕ್ಟರ್ ಬರ್ತಾ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದೆ. ಹೌದಾ? ಒಬ್ರು ಹೊಡ್ತಾ ಇದ್ದೀರಾ? ನಿಂಗಮ್ಮ ಇದ್ದಾಳಲ್ಲ? ನಮಸ್ಕಾರ. ಸ್ಕೂಲಿಂದ ಈಗ ಬರ್ತಾ ಇದ್ದೀರಾ? ಏನೋ ಒಂಥರ ಇದ್ದೀರಾ. ನಿಮ್ಗೇನಾದ್ರೂ ಬೇಕಾದ್ರೆ ಸಂಕೋಚ ಅಲ್ಲೇ ಬಂದು ನನ್ನ ಹತ್ರ ಕೇಳಿ, ನಾನು ಮಾಡ್ತೀನಿ. ಮನೆಗೆ ಹೊತ್ತಾಯ್ತು, ಹೋಗ್ಬೇಕು. ಯಾರು? ಚೇರ್ಮನ್ ಇಷ್ಟೊತ್ತಲ್ಲಿ? ನಾರಿ ಮುಂದೆ ಯಾವ ದಾರಿ
ಬಿದಾಯ, ಈ ಊರಿಗೆ ನಿನ್ನ ಬಿದಾಯ, ಮುಗಿಯಿತು ಒಂದು ಅಧ್ಯಾಯ, ಮೆರೆದಿದೆ ಇಲ್ಲಿ ಅನ್ಯಾಯ, ಮೆರೆದಿದೆ ಇಲ್ಲಿ ಅನ್ಯಾಯ, ಈ ಊರಿಗೆ ನಿನ್ನ ಬಿದಾಯ, ಈ ಊರಿಗೆ ನಿನ್ನ ಬಿದಾಯ. ಸೇವಾ ಭಾವದ ಎರಡು ಜೀವ, ಸೇವಾ ಭಾವದ ಎರಡು ಜೀವ, ಬೆಳೆಸಲು ಬಂದಿತು ಜ್ಞಾನದ ಹೂವ. ಬೆಳೆಸಲು ಬಂದಿತು ಜ್ಞಾನದ ಹೂವ, ಅಪವಾದದ ಕಾವನು ಪಡೆಯಿತು ಒಂದು, ಅಪವಾದದ ಕಾವನು ಪಡೆಯಿತು ಒಂದು, ಶೀಲಕ್ಕೆ ಅಂಜಿ ಓಡಿದೆ ಒಂದು, ಶೀಲಕ್ಕೆ ಅಂಜಿ ಓಡಿದೆ ಒಂದು, ಈ ಊರಿಗೆ ನಿನ್ನ ಬಿದಾಯ, ಮುಗಿಯಿತು ಒಂದು ಅಧ್ಯಾಯ, ಮೆರೆದಿದೆ ಇಲ್ಲಿ ಅನ್ಯಾಯ, ಮೆರೆದಿದೆ ಇಲ್ಲಿ ಅನ್ಯಾಯ, ಈ ಊರಿಗೆ ನಿನ್ನ ಬಿದಾಯ, ಈ ಊರಿಗೆ ನಿನ್ನ ಬಿದಾಯ. ನಾರಿ 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 ನಾರಿ. ಹೆಣ್ಣು ಗಂಡಿನ ಸಮಾನತೆ ಮೇಲೆ ದೊಡ್ಡ ದೊಡ್ಡ ಭಾಷಣ ಬಿಗಿತೀವಿ ಚಂದ್ರು. ಆದ್ರೆ ಒಂಟಿ ಹೆಣ್ಣು ಸಿಕ್ಕಾಗ ನಮ್ ಸಂಸ್ಕಾರ ಯಾವ ಮಟ್ಟಕ್ಕೆ ಇಳಿಯುತ್ತೆ ಅಂತ ನಿಂಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಮದ್ವೆ ಆಗಿಲ್ಲ ಅಂತಂದ್ರೆ ಹೆಣ್ಣಿನ ಬಗ್ಗೆ ಗೊತ್ತಿಲ್ಲ ಅಂತಲೇ ನಿನ್ನ ಅರ್ಥ? ನಂಗೇನೋ ಅನುಮಾನ. ಹಾಗೇನಿಲ್ಲ. ನಾವು ಎಷ್ಟೇ ಪ್ರಗತಿಪರರಾದ್ರೂ ರೂಢ ಮೂಲವಾದ ಕೆಲ ನಂಬಿಕೆಗಳಿರುತ್ತವೆ. ನೋಡು, ಉದಾಹರಣೆಗೆ ಹೆಣ್ಣು ಗಂಡಿನ ಆಶ್ರಯದಲ್ಲೇ ಇರಬೇಕು ಅಂತ ಅಂದು ಮನುವಿನ ಕಾಲದಲ್ಲಿ ಹೇಗಿತ್ತೋ ಇಂದು 20ನೇ ಶತಮಾನದಲ್ಲೂ ಹಾಗೇ ಇದೆ. 21ರಲ್ಲೂ ಹೀಗೆ ಇರುತ್ತೆ ಅಂತ ಅನ್ಸುತ್ತೆ. ಅಂತಲೇ ನಾನಿನ್ನ ಆಶ್ರಯಕ್ಕೆ ಬಂದಿರೋದು. ಯಾರೇ ಬೇರೆ ಜಾಗ ಸಿಕ್ಲಿಲ್ವಾ? ಮಿಸ್ಟರ್, ಬಾಯಿ ಬಂದಾಗ ಮಾತಾಡ್ಬೇಡಿ. ನೀವು ಭಾವಿಸಿರೋಂಥ ಕೆಲಸ ನಾವೇನು ಮಾಡ್ತಿಲ್ಲ. ಅದಿರ್ಲಿ, ಇಲ್ಲಿ ಕೂತ್ ಮಾತಾಡಬಾರ್ದು ಅಂತ ಕಾನೂನು ಏನಾದ್ರು ಇದೆಯಾ? ಕೂತ್ ಮಾತಾಡಬಾರ್ದು ಅಂತ ಕಾನೂನೇನೂ ಇಲ್ಲ. ಯಾಕ್ರಿ ಅಳಿತೀರಾ? ನಿಮ್ಮಂತ ಅವ್ರು ಎಷ್ಟು ಜನನ್ನ ನನ್ನ ಸರ್ವಿಸ್ ನಲ್ಲಿ ನೋಡಿ ಬಿಟ್ಟಿದ್ದೀನಿ. ಅದಿರ್ಲಿ, ನಿನ್ನ ಹೆಸರು? ಚಂದ್ರಶೇಖರ್ ರಾವ್. ಇವರು ನಮ್ಮ ಅಕ್ಕ ಲಕ್ಷ್ಮೀ ನಾಯರ್. ಅಕ್ಕ? ನೀವು ರಾವು, ಇವರು ನಾಯರು. ಕೈಗೆ ಸಿಕ್ಕಾಕೊಂಡಾಗ ಅಕ್ಕಪಕ್ಕದಲ್ಲಿರೋ ಹೆಂಗಸರೆಲ್ಲ ಅಕ್ಕ ತಂಗಿರೇ ಆಗ್ಬಿಡ್ತಾರೆ. ಮುಚ್ಚಿ ಬಾಯಿ. ಅನುಮಾನ ಇದ್ರೆ ಅಡ್ರೆಸ್ ಬರ್ಕೊಳ್ಳಿ, ನಾಳೆ ಬಂದು ವಿಚಾರಿಸಿ. ನಾಳೆ ಯಾಕ್ರಿ ಸ್ಟೇಷನ್ಗೆ? ಈಗೇ ನಡೀರಿ. 2 ದಿವಸ ಲಾಕಪ್ ನಲ್ಲಿ ಕೊಡತ್ರೆ ನೀವೇ ನಿಜ ಹೇಳ್ತೀರಾ? ಇಲ್ಲಿ ನೋಡಿ, ನಾನೊಂದು ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್, ಇವರು ಒಂದು ಸ್ಕೂಲ್ ಮೇಸ್ಟ್ರು. ನನ್ನ ಕಷ್ಟನೆಲ್ಲ ಇವ್ರ ಮುಂದೆ ಹೇಳ್ಕೊಳ್ತಾ ಇದ್ದೆ. ಹೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನೋಡಿದ್ರೆ ಮರ್ಯಾದಸ್ತ್ರ ಕಾಣಿಸ್ತಾ ಇದ್ದೀರಾ. ರೇ, ನಿಮ್ಮಂತವ್ರು ಇಂಥ ಜಾಗದಲ್ಲಿ ಇಷ್ಟೊತ್ನಲ್ಲೆಲ್ಲ ಬಂದು ಕೂರ್ಬಾರ್ದ್ರಿ. ಹೊರಡ್ರೆ ಹೊರಡ್ರೆ. ಬನ್ನಿ ಹೋಗೋಣ.
ಸ್ವಲ್ಪನೂ ಮ್ಯಾನರ್ಸೇ ಇಲ್ಲ. ಹೇಗೆ ಮಾತಾಡ್ದ ನೋಡು. ಹೋಗ್ಲಿ ಬಿಡು, ಅಂತೂ ನಾನು ಮುತ್ಕೆ ಇಲ್ಲ ಅಂದಾಗಾಯ್ತು. ನೀನ್ ಹೀಗೆ ಯೋಚನೆ ಮಾಡ್ತಾ ಇದ್ರೆ 30 ವರ್ಷಕ್ಕೆ ಮುತ್ಕಿ ಆಗ್ಬಿಡ್ತೀಯ ಅಷ್ಟೇ. ನಿಜ ಚಂದ್ರು, ಈಗ ನಾನು ಗುಳ್ದಿರೋದು ನಿನ್ನೊಬ್ಬನೇ. ನೀನ್ ನನ್ ಕೈ ಬಿಟ್ರೆ. ಲಕ್ಷ್ಮಿ, ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನಿನ್ನ ಮನಸಾರೆ ಪ್ರೀತಿಸ್ತಾ ಇರೋರಲ್ಲಿ ನಾನು ಒಬ್ಬ. ನಿನಗೆ ನಾನು ನಂಬಿಕೆ ಇದೆ ತಾನೆ? ನಾಳೆ ಹೋಟ್ಲಿಗೆ ಬರ್ತೀನಿ, ಇಬ್ಬರು ಹೋಗೋಣ. ನಾನು ತಗೋತೀನಿ ಬಿಡಿ. ಈಗ ಬಂದ್ಬಿಡ್ತೀನಿ. ಒಳಗೆ ಕೂತಿರು. ತುಂಬಾ ರಶ್ ಇತ್ತು. ಏನು ಬಹಳ ಆಳವಾಗಿ ಯೋಚನೆ ಮಾಡ್ತಿದ್ದೀರಲ್ಲ? ಏನಿಲ್ಲ. ಯಾಕಿಷ್ಟೊತ್ತಾಯ್ತು? ಬಹಳ ದೊಡ್ಡ ಕ್ಯೂ ಇತ್ತು, ಅದಕ್ಕೆ ಟಿಕೆಟ್ ತರೋದು ಲೇಟ್ ಆಯ್ತು. ಹೌದಾ? ಟ್ರೈನ್ ಬಂತು. ಬಂತಲ್ಲ, ಬನ್ನಿ ಕೊಡಿ, ಇರ್ಲಿ ಕೊಡಿ. ಥ್ಯಾಂಕ್ ಯು. ಇದು ಲೇಡೀಸ್ ಕಂಪಾರ್ಟ್ಮೆಂಟ್. ನೀವು ಹತ್ತಿ. ಓಕೆ. ಲಕ್ಷ್ಮಿ, ನೀನು ನಾಯರ್ ಹತ್ರ ಹೋಗು. ಅಲ್ಲಿ ಹೋದ್ರೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. SSLC ಆದ್ಮೇಲೆ ಬೇಡ ಮದುವೆ ಮಾಡಿ ಅಂದ್ರೆ ನೀವೆಲ್ಲಿ ಕೇಳ್ತೀರಿ? ಈಗ ನೋಡಿ ಅನ್ಭವಿಸಿ. ಹಾಗಂದ್ರೆ ಹೇಗೆ? ನಾನು ನಿನ್ನ ಹೆಂಡತಿ ಅಲ್ವಾ? ನೀನ್ ನನ್ನ ಹೆಂಡತಿ ಆಗಿದ್ರೆ ಬೇರೆ ಎದುರುಗಡೆ ಮರ್ಯಾದೆ ತೆಗಿತಿರ್ಲಿಲ್ಲ. ಊಟ ಮಾಡೋಣ, ಬರ್ತೀರಾ? ನನ್ಗೆ ಹಸುವಿಲ್ಲ. ಯಾಕೋ ಸಿಟ್ಟು ಬಂದಿರಾಗಿದೆ? ಛೇ, ನನ್ಗೆ ಯಾಕೆ ಸಿಟ್ಟು ಬರ್ಬೇಕು? ನೀನ್ ಹೆಡ್ ಮೇಡಮ್, ನಾನು ಅಸಿಸ್ಟೆಂಟ್ ಮಾಸ್ಟರ್. ನೀನ್ MA, ನಾನು BSc. ನಮ್ಮಂತ ಬಡವ್ರನ್ನ ಯಾರು ಕೇಳ್ಬೇಕು? ನಿಜ ಚಂದ್ರು, ಈಗ ನಾನು ಗುಳ್ದಿರೋದು ನೀನು ಒಬ್ಬನೇ. ನೀನ್ ನನ್ ಕೈ ಬಿಟ್ರಿ. ಲಕ್ಷ್ಮಿ, ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ. ನಿನ್ನ ಮನಸಾರೆ ಪ್ರೀತಿಸ್ತಾ ಇರೋರಲ್ಲಿ ನಾನು ಒಬ್ಬ. ನಿನಗೆ ನಾನು ನಂಬಿಕೆ ಇದೆ ತಾನೆ? ಮಾರ್ಗಿ ನೆಲ್ ಕಳಿಸ್ದೆ. ಅವ್ ಮನೆಗೆ ಹೋದ್ಲು. ಯಾಕೆ? ಏನ್ ಮಾಡಿದ್ನು? ನಿಮ್ಗೆ ಗೊತ್ತಿರ್ಬೇಕು. ಹಾಗಂದ್ರೇನು? ಆ ಹೋಲ್ಸನ್ ಬಾಯ್ ಬಿಟ್ಟು ಹೇಳ್ಬೇಕೇನು? ನೀನು ಇಂಥ ಅನುಮಾನದ ಪಿಚಾಚಿ ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗೆ ಮಾಡಿದವ್ರಿ ನೀವು.
ನಿನ್ನೆಷ್ಟು ಒಂಥರ ವಿಚಿತ್ರ ವ್ಯಕ್ತಿ. ಒಂದ್ಸಲ ಇದ್ದ ಹಾಗೆ ಇನ್ನೊಂದ್ಸಲ ಇರಲ್ಲ. ಹೌದಾ ಮೇಡಮ್? ಆದ್ರೂ ನಂಗೆ ಭಯವಾಗುತ್ತೆ ಮೇಡಮ್. ಮೇಲ್ ನೋಡಕ್ಕೆ ಭಯ, ಒಳಗಡೆ ತುಂಬಾ ಒಳ್ಳೆಯವರು. ನೀನೇ ಭಯ ಪಟ್ಕೊಂಡ್ರೆ ಹಾಗೆ. ನನ್ನ ಪ್ರೀತಿ ನಿನಗೆ ಸದಾ ಇದ್ದೇ ಇದೆ. ಹ್ಮ್